ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕಿಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೇಫಾಗಿರಿ, ಹೆಲ್ದಿಯಾಗಿರಿ, ಒಳ್ಳೆ ಪೌಷ್ಟಿಕಾಂಶ ಇರೋ ಊಟ ಮಾಡಿ. ಸೊ ಕರೋನಾದ ಯಾವ ಭಯನೂ ಬೇಡ. ನಾವು ಸೇಫಾಗಿದ್ದರೆ, ನಾವು ಜಾಗರೂಕತೆಯಿಂದ ಇದ್ದರೆ ಹೆದರೋದೇನು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ವೆರಿ ಯೂಸ್ಫುಲ್ ವಿಡಿಯೋ. ಬ್ಯಾಕ್ ಪೇನ್ ಯಾರಿಗಿಲ್ಲ? ಸೊಂಟ ನೋವು ಅನ್ನೋದು ನಮ್ಮಮ್ಮನಿಗೆ ಎಷ್ಟು ನಾವು ಚಿಕ್ಕಂದಿಂದ ಕೇಳ್ತೀವಿ, ನಂಗೆ ಸೊಂಟ ನೋವು ಅಂತ. ಅವ್ರು ಹೇಳ್ತಾರೆ ಇಂಜೆಕ್ಷನ್ಸ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಪೇನ್ ಬರುತ್ತೆ ಅಂತ. ರೀಸನ್ಸ್ ಏನೇ ಇರ್ಬೋದು, ಬಟ್ ನಮ್ಮಲ್ಲಿ ಎನರ್ಜಿ ಕಡಿಮೆ ಆಗಿರುತ್ತೆ. ಸೊ ನಾವು ಜಾಗರೂಕತೆಯಿಂದ ಇಲ್ಲದೆ ಎಷ್ಟೋ ಮೈನರ್ ಇಂಜುರೀಸಿಂದ ಈ ಥರ ಪ್ರಾಬ್ಲಮ್ಸ್ ಆಗಿರುತ್ತೆ. ಇದಿಷ್ಟಕ್ಕೂ ಡಾಕ್ಟರ್ ಜಿತೇನ್ ನಿಸರ್ಗ ಹಾಸ್ಪಿಟ್ಲಿಂದ ಅವ್ರು ನಮಗೆ ಸೊಲ್ಯೂಷನ್ಸ್ ಹಾಗೆ ಕಾರಣಗಳು ಪ್ರತಿಯೊಂದು ಡೀಟೇಲಾಗಿ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ಸೊ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಈ ಥರ ಒಂದು ಪ್ರಾಬ್ಲಮ್ಸಿಗೆ ಕೊಡಿ, ಸೊಲ್ಯೂಷನ್ಸ್ ಹೇಳಿ ಅಂತ. ವೆರಿ ಹೆಲ್ಪ್ಫುಲ್ ವೀಡಿಯೋಸ್ ಆ್ಯಕ್ಚುಲಿ. ತುಂಬ ಥ್ಯಾಂಕ್ ಯು ಸರ್ ನಿಮಗೆ. ನನ್ನ ಒಂದು ಮೂಲಕ ಲಕ್ಷಾಂತರ ಜನನ ನೀವು ತಲುಪ್ತಾ ಇದ್ದೀರಾ. ಎಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಆಗ್ತಾ ಇದೆ. ಸೊ ನಿಸರ್ಗ ಹಾಸ್ಪಿಟಲ್ಗೆ ನೀವೇನೋ ಟ್ರೀಟ್ಮೆಂಟ್ ಹೋಗಬೇಕು ಅಂತ ಧಾರಾಳ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಅಷ್ಟು ಹೈಜಿನಿಕ್ಕಾಗಿ ಇಂಥ ಪ್ಯಾಂಡಮಿಕಲ್ಲೂ ತುಂಬ ಸೇಫ್ಟಿ ಮೆಷರ್ಸ್ ತೊಗೊಂಡ್ಬಿಟ್ಟು ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಸ್ಟಾರ್ಟಿಂಗಿಗೆ ಡಿಸ್ಪ್ಲೇ ಆಗುತ್ತೆ, ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಚಿಕಿತ್ಸಾಲಯ ಸಿರ್ಸಿ. ನಿಮ್ಮೆಲ್ಲರಿಗೂ ಗಾಯ್ಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೊಂಟ ನೋವಿನ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮಲ್ಲಿ ತುಂಬ ಜನ ಸೊಂಟ ನೋವಿಂದ ನೆರಳ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ಸೊಂಟ ನೋವನ್ನು ಅನುಭವಿಸಿರ್ತೀವಿ. ಇಡೀ ವರ್ಲ್ಡಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಯಿಲೆ ಯಾವುದು ಅಂತ ಕೇಳಿದರೆ ಸೊಂಟ ನೋವು ಅಂತ ಹೇಳ್ಬೋದು. ಸೊ ರೀಸೆಂಟ್ ಡೇಸಲ್ಲಿ ಸೊಂಟ ನೋವು ತುಂಬ ಹೆಚ್ಚಾಗಿದೆ. ಸೊ ನಾವು ಇವತ್ತು ಕೆಲವು ನಿಯಮಗಳು ಮನೆಯಲ್ಲಿ ನಾವು ಈ ನಿಯಮಗಳನ್ನು ಫಾಲೋ ಮಾಡಿದರೆ ಸೊಂಟ ನೋವು ಇರೋದನ್ನು ಕಡಿಮೆ ಮಾಡ್ಬೋದು, ಸೊಂಟ ನೋವು ಬರದೇ ಇದ್ದಂಗೆ ಕೂಡ ನೋಡ್ಬೋದು. ಸೊ ಮೇನ್ಲಿ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದರೆ ಅದು ನಮ್ಮ ಪೋಸ್ಚರಿಂದ ಇರ್ಬೋದು, ಅಥವಾ ನಮ್ಮ ಇಂಜುರೀಸಿಂದ ಇರ್ಬೋದು, ಟ್ರಾಮಾ ಅಂತ ಏನು ಹೇಳ್ತೀವಿ, ಇದರಿಂದ ಡೆವಲಪ್ ಆಗುವಂಥ ಬ್ಯಾಕ್ ಪೇನ್ನ ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಸೊ ನಮ್ಮ ಬೆನ್ನುರಿಯಲ್ಲಿರುವಂಥ ಸ್ಟ್ರಕ್ಚರ್ಸ್, ಅದು ಬೆನ್ನುರಿಯಲ್ಲಿರುವಂಥ ಎಲುಬುಗಳಿರ್ಬೋದು, ಮಾಂಸಖಂಡ ಇರ್ಬೋದು, ನರಗಳಿರ್ಬೋದು, ಅಥವಾ ಇಂಟರ್ವರ್ಟಿಬಲ್ ಡಿಸ್ಕ್ ಇರ್ಬೋದು. ಸೊ ಇದರಲ್ಲಿ ಏನಾದರೂ ಸಮಸ್ಯೆ ಬಂದಾಗ ನಮಗೆ ಸೊಂಟ ನೋವು ಅಥವಾ ಬೆನ್ನು ನೋವು ಫೀಲ್ ಆಗುತ್ತೆ. ಸೊ ಈ ಬೆನ್ನು ನೋವು ಇದ್ದವರು ಏನೇನು ಮಾಡಬೇಕು, ಮನೆಯಲ್ಲಿ ಏನೇನು ಮಾಡಿದರೆ, ಯಾವ ಥರ ಜೀವನ ಶೈಲಿಯನ್ನು ಫಾಲೋ ಮಾಡಿದರೆ ಈ ಸೊಂಟ ನೋವನ್ನು ಕಡಿಮೆ ಮಾಡ್ಬೋದು ನೋಡೋಣ. ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದರೆ ವ್ಯಾಯಾಮ. ಸೊ ರೆಗ್ಯುಲರ್ ಆಗಿ ನಾವು ಎಕ್ಸಸೈಸ್ ಮಾಡಬೇಕು. ನೀವು ನೋಡಿ, ಈಗ ರೀಸೆಂಟ್ ಡೇಸಲ್ಲಿ ಈ ಡಿಸ್ಕ್ ಬಲ್ಜಿನ ಸಮಸ್ಯೆ ತುಂಬ ಜನ ಬಂದು ಹೇಳ್ತಾರೆ, ಸೊ ನನಗೆ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಸಯಾಟಿಕ್ ಪೇಯ್ನ್ ಇದೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ ಬ್ಯಾಕ್ ಮಸಲ್ ವೀಕ್ನೆಸ್ ಅಂತ ಹೇಳಬೇಕು. ನಮಗೆಲ್ಲ ಗೊತ್ತಿದೆ. ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಕೆಲವು ಬುಕ್ಸ್ಗಳನ್ನು ಒಂದರ ಮೇಲೆ ಒಂದಿಟ್ಟು ನಾವು ಟೈಟಾಗಿ ಕಟ್ಟಿದರೆ ಬುಕ್ಸ್ ಎಲ್ಲೂ ಜಾರೋದಿಲ್ಲ. ಅಟ್ ದ ಸೇಮ್ ಟೈಮ್ ಅದು ಅದರ ಮೇಲೆ ನಾವು ಕಟ್ಟೋದು ಲೂಸಾಗಿ ಕಟ್ಟಿದರೆ ಬುಕ್ಸ್ ಜಾರುವಂಥ ಸಾಧ್ಯತೆ ತುಂಬ ಹೆಚ್ಚು. ಅದೇ ಥರ ನಮ್ಮ ಬ್ಯಾಕಲ್ಲಿರುವಂಥ ಮಸಿಲ್ಸ್ ಏನಿದೆ, ಪ್ಯಾರಾಸ್ಪೈನಲ್ ಮಸಿಲ್ಸ್ ಏನಿದೆ, ಅದು ಸ್ಟ್ರಾಂಗ್ ಅಲ್ಲ, ಅದು ವೀಕ್ ಆಗಿದ್ದರೆ ಏನಾಗುತ್ತೆ, ಡಿಸ್ಕ್ಗಳು ಜಾರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇರುತ್ತೆ. ಸೊ ನಾವು ಬ್ಯಾಕಲ್ಲಿರೋ ಮಸಿಲ್ಸನ್ನು ಒಳ್ಳೆ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಬೇಕು. ಈಗ ಒಳ್ಳೆ ವ್ಯಾಯಾಮ ಮಾಡುವೊಬ್ಬರ ಬ್ಯಾಕು ಮತ್ತು ಒಂದು ವೈಟ್ ಕಾಲರ್ ಜಾಬ್ ಮಾಡೋರ ಬ್ಯಾಕನ್ನು ನೀವು ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಜನ ಪೇಷಂಟ್ಸ್ದು ಬ್ಯಾಕ್ ನೋಡಿದ್ರೆ ತುಂಬ ವೀಕ್ ಆಗಿರುತ್ತೆ. ಅವರಿಗೆ ಅಲ್ಲಿರುವಂಥ ಮಸಿಲ್ಸ್ ಪ್ರಾಮಿನೆಂಟ್ ಆಗಿ ಕಾಣೋದೇ ಇಲ್ಲ. ಸೊ ಅದು ಅವರಿಗೆ ಮುಖ್ಯವಾಗಿ ಈ ಡಿಸ್ಕ್ ಬಲ್ಜ್ ಆಗಲಿಕ್ಕೆ ಇರುವಂಥ ಒಂದು ಮುಖ್ಯ ರೀಸನ್ ಅಂತ ನಾವು ಹೇಳ್ಬೋದು. ಪ್ರತಿಯೊಂದು ಜಾಯಿಂಟ್ ಹೆಲ್ತ್, ಆ ಜಾಯಿಂಟದ್ದು ಸ್ಟ್ರೆಂತ್ ಮೇನ್ಲಿ ಡಿಪೆಂಡ್ ಆಗೋದು ಅದರ ಸುತ್ತಮುತ್ತಲು ಇರುವಂಥ ಸ್ಟ್ರಕ್ಚರ್ಸ್. ಅದು ಮಸಿಲ್ಸ್ ಇರ್ಬೋದು, ಲಿಗಮೆಂಟ್ಸ್ ಇರ್ಬೋದು, ಟೆಂಡೆನ್ಸ್ ಇರ್ಬೋದು. ಸೊ ಈಗ ನನ್ನ ಹತ್ರ ನೀವು ಒಂದು 10 kg ವೆಯ್ಟನ್ನು ಸೀದಾ ಕೈಯಲ್ಲಿ ಎತ್ತಲಿಕ್ಕೆ ಹೇಳಿ ನನ್ನ ಹತ್ರ ಆಗಲ್ಲ. ನನ್ನ ಶೋಲ್ಡರ್ಗೆ ಇಂಜುರಿ ಆಗ್ಬೋದು. ಅದೇ ಟೈಮ್ ಒಳ್ಳೆ ಮಸ್ಕ್ಯುಲರ್ ಆಗಿರುವಂಥ ಒಬ್ಬರು, ಒಳ್ಳೆ ಎಕ್ಸಸೈಸ್ ಮಾಡೋ, ಒಳ್ಳೆ ವ್ಯಾಯಾಮ ಮಾಡೋ ಒಬ್ಬರ ಹತ್ರ ಎತ್ತಲಿಕ್ಕೆ ಹೇಳಿ ಅವರು ಆರಾಮಾಗಿರ್ತಾರೆ. ಸೊ ಅವರಿಗೂ ನನಗೂ ಇರೋ ಡಿಫ್ರೆನ್ಸ್ ಏನು? ಜಾಯಿಂಟ್ಸ್ ಆರ್ ದ ಸೇಮ್. ನನಗೆ ಯಾವ ಥರ ಶೋಲ್ಡರ್ ಜಾಯಿಂಟ್ ಇದೆ ಅದೇ ಥರನೇ ಅವರಿಗೂ ಇದೆ. ಬಟ್ ಆದರೆ ಅವರಿಗೆ ಇಂಜುರಿ ಕಡಿಮೆ ಆಗಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಅವರಿಗೆ ಹಿ ಹ್ಯಾಸ್ ಅ ಸ್ಟ್ರಾಂಗ್ ಮಸಿಲ್. ಸೊ ಒಳ್ಳೆ ಮಸಿಲ್ಸ್, ಗಟ್ಟಿ ಇರುವ ಮಸಿಲ್ಸ್ ಇದ್ದರೆ ಏನಾಗುತ್ತೆ, ಆ ಜಾಯಿಂಟ್ ಮೇಲೆ ಇರುವಂಥ ಒತ್ತಡ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ಬ್ಯಾಕಲ್ಲಿರೋ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಈ ಡಿಸ್ಕ್ ಜಾರುವಂಥ ಸಾಧ್ಯತೆ ಅಥವಾ ಬೆನ್ನು ನೋವು ಅಥವಾ ಸೊಂಟ ನೋವು ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಈಗ ವ್ಯಾಯಾಮ ಅಂದರೆ ಡಾಕ್ಟರ್ ಹೇಳ್ತಾರೆ ನಿಮ್ಮ ಬ್ಯಾಕ್ ಮಸಿಲ್ ವೀಕ್ನೆಸ್ ಇದೆ ಅಂತ ಹೇಳಿದ ಕೂಡಲೇ ಹೋಗಿ ಜಿಮ್ಮಿಗೆ ಹೋಗಿ
ಆಗಿ ಅಥವಾ ಸಿವಿಯರ್ ಹೆವಿ ಎಕ್ಸಸೈಸ್ ಮಾಡೋದರಲ್ಲ, ಅದರಿಂದ ಏನಾಗುತ್ತೆ, ಇನ್ನು ಬ್ಯಾಕ್ ಇಂಜುರೀಸ್ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಕಾನ್ಸ್ಟೆಂಟಾಗಿ ವ್ಯಾಯಾಮ ಮಾಡಬೇಕು. ಒಂದು ಮಿನಿಮಮ್ ವ್ಯಾಯಾಮ ಸ್ಟಾರ್ಟ್ ಮಾಡಿ, ಅದಕ್ಕೆ ಡಿಸೈನ್ ಮಾಡಿರುವ ನಾನು ಹೇಳಿದಾಗಿರುವಂಥ ಎಕ್ಸಸೈಸ್ಗಳನ್ನು ಸ್ಟಾರ್ಟ್ ಮಾಡಿ ಗ್ರ್ಯಾಜುವಲಿ ಹೆಚ್ಚು ಮಾಡ್ತಾ ಬರಬೇಕು. ಸೊ ಆವಾಗ ಏನಾಗುತ್ತೆ, ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಈ ಥರ ಸಾಧ್ಯತೆಗಳು, ಇಂಜುರೀಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ. ಇನ್ನು ಎರಡನೇ ಪಾಯಿಂಟ್ ಏನಂದರೆ ಪೋಸ್ಚರ್. ಸೊ ನಾವೆಲ್ಲ ಕೂತ್ಕೊಂಡಿರುವಾಗ ಅಥವಾ ಓದುವಾಗ ಅಥವಾ ಏನಾದರೂ ಗ್ಯಾಡ್ಜೆಟ್ಸ್ ನೋಡುವಾಗ, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಸೊ ನಾವು ನಮ್ಮ ಪೋಸ್ಚರ್ ಸರಿಯಾಗಿ ಮೇಂಟೈನ್ ಮಾಡಬೇಕು. ನಾವೆಲ್ಲರೂ ಏನು ಮಾಡ್ತೀವಿ, ಸ್ಲೋಲಿ ವಿ ಬೆಂಡ್ ಫಾರ್ವರ್ಡ್ ಅಲ್ವಾ. ನಾವು ರಿಲ್ಯಾಕ್ಸ್ಡ್ ಆಗಿ ಅಥವಾ ಸರಿಯಾಗಿ ಕೂತ್ಕೊಳ್ಳದೆ, ಬ್ಯಾಕ್ ಸಪೋರ್ಟ್ ತಗೊಳ್ಳದೆ, ಹೀಗೆ ಬೆಡ್ಡಲ್ಲಿ ಕೂತ್ಕೊಂಡು ಅಥವಾ ಸೋಫಾದಲ್ಲಿ ಕೂತ್ಕೊಂಡು, ಈಸಿ ಚೇರಲ್ಲಿ ಕೂತ್ಕೊಂಡು ಅವರ್ಸ್ ಟುಗೆದರ್ ಈ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಓದೋದು ಏನಾದರೂ ಮಾಡುವಾಗ ಅದೆಲ್ಲ ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಡಿಸ್ಕ್ಗಳಲ್ಲಿ ಸಣ್ಣ ಸಣ್ಣ ಇಂಜುರೀಸಿಗೆ ಕಾರಣ ಆಗುತ್ತೆ. ಸೊ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನಮ್ಮ ಬ್ಯಾಕ್ ಪೇನಿಗೆ ಮುಖ್ಯ ಕಾರಣ ಆಗ್ಬೋದು. ಹಾಗೂ ಬ್ಯಾಕ್ ಪೇನ್ ಇರೋರು ಈ ಥರ ಪೋಸ್ಚರಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ, ಆ ಇಂಜುರಿ ಹೆಚ್ಚಾಗಿ ಬ್ಯಾಕ್ ಪೇನ್ ಹೆಚ್ಚಾಗುವ ಸಾಧ್ಯತೆಯೂ ತುಂಬ ಇದೆ. ಸೊ ನಾವೇನು ಮಾಡಬೇಕು ಅಂದರೆ, ಕೂತ್ಕೊಂಡಿರುವಾಗ ನಮ್ಮ ಸ್ಪೈನಲ್ಲಿ 2 ಕರ್ವೇಚರ್ಸ್ ಇದೆ. ಅದು ಕುತ್ತಿಗೆ ಲೆವೆಲಲ್ಲಿ ಒಂದು ಕರ್ವೇಚರ್ ಇದೆ, ಅದಕ್ಕೆ ಸರ್ವೈಕಲ್ ಕರ್ವೇಚರ್ ಅಂತ ಹೇಳ್ತೀವಿ. ಅದೇ ಥರ ಸೊಂಟದಲ್ಲಿ ಲಂಬಾರ್ ಲೆವೆಲಲ್ಲಿ ಕೂಡ ಒಂದು ಕರ್ವೇಚರ್ ಇದೆ. ಸೊ ಇದು ಪ್ರಾಪರಾಗಿ ಮೇಂಟೈನ್ ಆಗಬೇಕು. ಸೊ ನಾವು ಕೂತ್ಕೊಂಡಿರುವಾಗ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿಕ್ಕೆ ಅಥವಾ ಒಂದು ಬ್ಯಾಕ್ ಸಪೋರ್ಟ್ ತಗೊಂಡು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈ ಪೋಸ್ಚರ್ನ ಮೇಂಟೈನ್ ಮಾಡುವಾಗ ಲೈಕ್ ಅದರ ಬ್ಯಾಕ್ ಮಸಲ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಆ್ಯಂಡ್ ವೆಯ್ಟ್ ಎತ್ತುವಾಗ, ಈಗ ಕೆಲವರು ಏನು ಮಾಡ್ತಾರೆ, ಜಿಮ್ಮಿಗೆ ಹೋಗಿ ವೆಯ್ಟ್ ಎತ್ತಿ ಸೊಂಟದಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅವರು ಕೂಡ ಒಳ್ಳೆ ಇನ್ಸ್ಟ್ರಕ್ಟರ್ ಇರ್ತಾರೆ, ಅವ್ರು ಹೇಳ್ತಾರೆ ನ್ಯೂಟ್ರಲ್ ಸ್ಪೈನಲ್ ಪೋಸ್ಚರನ್ನು ಮೇಂಟೈನ್ ಮಾಡಿ ಅಂತ ಹೇಳಿ. ಸೊ ಆ ಪೋಸ್ಚರಲ್ಲಿ ನಾವೇನಾದರೂ ವೆಯ್ಟ್ ಎತ್ತುವಾಗ ನಮ್ಮ ಸೊಂಟದಲ್ಲಿ ಅಷ್ಟೊಂದು ಒತ್ತಡ ಬೀಳಲ್ಲ. ಸೊ ಇಂಜುರಿ ಆಗುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಸೊ ನಾವು ಪ್ರಾಪರ್ ಸ್ಪೈನ್ ಪೋಸ್ಚರ್ನ ಮೇಂಟೈನ್ ಮಾಡಬೇಕು. ಈಗೆಲ್ಲ ಏನಾಗಿದೆ, ಮಕ್ಕಳು ಶಾಲೆಗೆ ಹೋಗುವಾಗ ಹೆವಿ ಬ್ಯಾಗ್ಸ್ ತೊಗೊಂಡು ಹೋಗ್ತಾರೆ. ಸೊ ಅದರಿಂದ ಕೂಡ ಅವರಿಗೆ ಪೋಸ್ಚರಲ್ ಪ್ರಾಬ್ಲಮ್ಸ್ ಬರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈಗ ಕಾಣಿಸ್ಕೊಳ್ಳಲ್ಲ, ದೊಡ್ಡಾದ ಮೇಲೆ ಏನಾಗುತ್ತೆ, ಅದರಿಗೆ ಬ್ಯಾಕ್ ಪೇನ್ ಡೆವಲಪ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಏನಂದರೆ, ಅವಾಯ್ಡ್ ಲಿಫ್ಟಿಂಗ್ ಹೆವಿ ವೆಯ್ಟ್ಸ್. ಅಂದರೆ ತುಂಬ ವಜ್ಜೆ ಇರುವ ಸಾಮಾನುಗಳು ಎತ್ತುವುದನ್ನು ಬಿಟ್ಟು ಬಿಡಬೇಕು. ಅದು ಎಸ್ಪೆಷಲಿ ಸೊಂಟ ನೋವು ಇದ್ದವರು ಇದು ಮಾಡಲೇಬೇಕು. ಯಾಕಂದರೆ ಹೆವಿ ವೆಯ್ಟ್ಸ್ ಎತ್ತಿದಾಗ ಅದು ರಾಂಗ್ ಪೋಸ್ಚರಲ್ಲಿ ಎತ್ತಿದ್ರೆ ಏನಾಗುತ್ತೆ, ಬ್ಯಾಕಲ್ಲಿ ಸಿವಿಯರ್ ಒತ್ತಡ ಆಗಿ ನಮಗೆ ಸೊಂಟ ನೋವಾಗಲಿಕ್ಕೆ, ಏನಾದರೂ ಡಿಸ್ಕ್ ಜಾರಲಿಕ್ಕೆ ಅಥವಾ ಏನಾದರೂ ಇಂಜುರೀಸ್ ಆಗುವಂಥ ಸಾಧ್ಯತೆಗಳು, ಡಿಸ್ಕ್ ಹರ್ನಿಯೇಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅವಾಯ್ಡ್ ಲಿಫ್ಟಿಂಗ್ ಹೆವಿ ಆಬ್ಜೆಕ್ಟ್ಸ್. ಅಂದರೆ ನಾವು ಅದನ್ನು ಏನು ಮಾಡ್ಬೋದು, ಬೇಕಾದ್ರೆ ನಾವು ದೂಡ್ಕೊಂಡು ಹೋಗ್ಬೋದು. ಅಥವಾ ಆ ಹೆವಿ ಒಂದು 10 kg ಅಥವಾ 20 kg ಇರುವಂಥ ಆಬ್ಜೆಕ್ಟ್ ಎತ್ತಬೇಕು ಅಂತಿದ್ದರೆ ನಾವೇನು ಮಾಡಬೇಕು, ಅದನ್ನು 5-5 kg ಆಗಿ ಅಥವಾ 10 kg ಆಗಿ ಡಿವೈಡ್ ಮಾಡಿ ನಿಧಾನ ತಗೊಂಡು ಹೋಗ್ಬೋದು ಅಲ್ವಾ. ಸೊ ಒಮ್ಮೆಲೆ 30 kg ಅಥವಾ 35 kg ಅಥವಾ 50 kg ಎತ್ತುವಾಗ ನೀವು ನಿಮ್ಮ ಸೊಂಟ ಅಥವಾ ಬ್ಯಾಕನ್ನು ಇಂಜೂರ್ ಮಾಡುವಂಥ ಸಾಧ್ಯತೆ ತುಂಬ ಹೆಚ್ಚಿಗಿದೆ. ಸೊ ಹಾಗಾಗಿ ಹೆವಿ ವೇಟ್ಸ್ ಅಂದರೆ ಬ್ಯಾಕ್ ಪೇನ್ ಇರೋರು ಎತ್ತಲೇಬಾರ್ದು. ಹಾಗೂ ಬ್ಯಾಕ್ ಮಸಲ್ ವೀಕ್ನೆಸ್ ಇರೋರು ಕೂಡ ಈ ಹೆವಿ ಆಬ್ಜೆಕ್ಟ್ಸನ್ನು ಎತ್ತುವುದನ್ನು ಕಡಿಮೆ ಮಾಡಿದರೆ ಬ್ಯಾಕ್ ಪೇನ್ ಬರುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಇನ್ನೊಂದಂದರೆ ಈಕ್ವಲ್ ಅಂದರೆ, ಅಥವಾ ಫೋರ್ತ್ ಪಾಯಿಂಟ್ ಏನು ಅಂದರೆ, ಈಕ್ವಲ್ ಆಗಿ ತಗೊಳ್ಳುವಂಥದ್ದು. ವೆಯ್ಟ್ಸನ್ನು ತೊಗೊಂಬರುವಾಗ ಕೆಲವರು ಎಸ್ಪೆಷಲಿ ಲೇಡೀಸಲ್ಲಿ ಅವ್ರೇನು ಮಾಡ್ತಾರೆ, ಕೆಲವು ದೂರದಿಂದ ನೀರು ತರಬೇಕಾಗತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಅವರು ಒಂದು ಕೊಡದಲ್ಲಿ ಅಥವಾ ಹೆವಿ ಒಂದು ಬಕೆಟಲ್ಲಿ ಒಂದು ಸೈಡಲ್ಲಿ ಎತ್ಕೊಂಡು ಬರ್ತಾರೆ. ಸೊ ಅದು ಏನು ಕಾರಣ ಆಗುತ್ತೆ ಅಂದರೆ, ಅದು ಬ್ಯಾಕಲ್ಲಿ ಒಂದು ಇಂಬ್ಯಾಲೆನ್ಸಿಗೆ ಕಾರಣ ಆಗುತ್ತೆ. ಈಗ 1 ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ದೂರ ಹೋಗಿ ವೆಯ್ಟ್ ಎತ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಬರುವಾಗ ಅವರಿಗೆ ಬ್ಯಾಕಲ್ಲಿ ಇಂಬ್ಯಾಲೆನ್ಸ್ ಆಗಿ ಸೊಂಟ ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅವಂಥವ್ರು ಏನು ಮಾಡಬೇಕು ಅಂದರೆ, ಈಗ ಒಂದು 10 ಲೀಟ್ರ್ ಅದು ಒಂದು 20 ಲೀಟ್ರ್ ನೀರು ತರಬೇಕು ಅಂದರೆ, ನಾವು ಫಸ್ಟ್ ಹೇಳ್ದಂಗೆ ಅದನ್ನು ಡಿವೈಡ್ ಮಾಡಿ ತರಬೇಕು. 5-5 ಲೀಟರ್ ನೀರನ್ನು 2 ಕೈಯಲ್ಲಿ ಹಿಡ್ಕೊಂಡು ಬಂದರೆ ಅದು ನಮ್ಮ 2 ಸೈಡಲ್ಲಿ ಕೂಡ ಈಕ್ವಲ್ ಆಗಿ ವೆಯ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸೊಂಟದಲ್ಲಿ ನೋವು ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿರುವಂಥ ಮತ್ತೊಂದು ಪಾಯಿಂಟ್ ಅಂದರೆ 5th ಪಾಯಿಂಟ್ ಯಾವುದು ಅಂತ ಕೇಳಿದರೆ, ನೀಲ್ ಟು ಲಿಫ್ಟ್ ಅಂತ ಹೇಳ್ತೀವಿ. ನೀಲ್ ಟು ಲಿಫ್ಟ್ ಅಂದರೆ, ನಮಗೆ ಏನಾದರೂ ಒಂದು ವೆಯ್ಟ್ ಎತ್ತಬೇಕು ಅಂತ ಇದ್ದರೆ ನಾವು ಮುಂದೆ ಬಗ್ಗಿ ಆ ವೆಯ್ಟನ್ನು ಎತ್ತೋದಕ್ಕಿಂತ ನಾವು ಕೂತ್ಕೊಂಡು ಮೊಣಕಾಲನ್ನು ಮಡಿಚಿ ಕೆಳಗೆ ಕೂತ್ಕೊಂಡು ವೆಯ್ಟನ್ನು ಎತ್ತಬೇಕು. ಸೊ ಇದು ಮೇಯ್ನ್ಲಿ ಫಾಲೋ ಮಾಡಬೇಕಾದವರು ಅಂದರೆ ಸಿವಿಯರ್ ಬ್ಯಾಕ್ ಪೇನ್ ಇದ್ದವರು. ಸೊ ಬ್ಯಾಕ್ ಪೇನ್ ಇದ್ದವರು ಫ್ರಂಟ್ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್ ಅವಾಯ್ಡ್ ಮಾಡಲೇಬೇಕು. ಯಾಕೆಂದರೆ ಒಂದು ಡಿಸ್ಕ್ ಬಲ್ಜಿಂದ ಬರುವಂಥ ಸೊಂಟ ನೋವಾದರೆ ಫಾರ್ವರ್ಡ್ ಬೆಂಡ್ ಆದಾಗ ಇನ್ನೂ ಆ ಡಿಸ್ಕನ್ನು ಹೊರಗಡೆ ಒತ್ತಲಿಕ್ಕೆ ಸಾಧ್ಯತೆ ಹೆಚ್ಚಿಗೆ ಇದೆ. ಸೊ ಅವರೇನು ಮಾಡಬೇಕು, ಏನಾದರೂ ಒಂದು ಆಬ್ಜೆಕ್ಟ್ ತಗೋಬೇಕು, ಕೆಳಗಡೆ ಏನೋ ಒಂದು ತಗೋಬೇಕು ಅಂದಿದ್ದರೆ ಕಾಲನ್ನು ಮಡಿಚಿ ಅದರ ಹತ್ರ ಕೂತ್ಕೊಂಡು ನಿಧಾನ ಆಬ್ಜೆಕ್ಟನ್ನು ತಗೋಬೇಕು. ಸೊ ಇದರಿಂದ ಬ್ಯಾಕಲ್ಲಿ ಇರುವಂಥ ಒತ್ತಡ ಕಡಿಮೆ ಆಗ್ತದೆ. ನಾವು ಮುಂದೆ ಬಗ್ಗೆ ಒಂದು ವೆಯ್ಟನ್ನು ಎತ್ತುವಾಗ ಏನಾಗುತ್ತೆ, ಕಂಪ್ಲೀಟ್ ಆ ಬಾಡಿ ವೆಯ್ಟು ಅಥವಾ ಅದರೊಟ್ಟಿಗೆ ಆ ಆಬ್ಜೆಕ್ಟ್ದು ವೆಯ್ಟ್ ಏನೇ ಅದೆಲ್ಲ ನಮ್ಮ ಸೊಂಟದಲ್ಲಿ ಬೀಳುತ್ತೆ. ನಾವು ಅದೇ ಥರ ಮೊಣಕಾಲು ಮಡಿಚಿ ಕೆಳಗೆ ಕೂತ್ಕೊಂಡು ಆ ವೆಯ್ಟನ್ನು ಎತ್ತುವಾಗ ಅದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಕಾಲುಗಳಲ್ಲಿ, ನಮ್ಮ ಮೊಣಕಾಲಲ್ಲಿ ಅಥವಾ ಸೊಂಟದಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ
ಸೊಂಟ ನೋವು ಹೆಚ್ಚಾಗಲಿಕ್ಕಿರುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಇನ್ನು 6th ಪಾಯಿಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮಲ್ಲಿ ಬರುವಂಥ ತುಂಬ ಜನ ಪೇಷಂಟ್ ಹೇಳುವಂಥ ಒಂದು ಕಂಪ್ಲೇಂಟ್ ಏನು ಅಂದರೆ, ನಾವು ಬೆಳಿಗ್ಗೆ ಏಳುವಾಗ ಸಿವಿಯರ್ ಬ್ಯಾಕ್ ಪೇಯ್ನ್ ಇರುತ್ತೆ, ಬೆಳಗ್ಗೆ ಎದ್ದು ಕೂಡಲೇ ಒಂದು ಅರ್ಧ ತಾಸು ಬೇಕು ನನಗೆ, ಒಂದು ಬಾಡಿ ಒಂದು ಫ್ರೀ ಆಗಲಿಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕು ಅಂತ ಹೇಳ್ತಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ರಾಂಗ್ ಸ್ಲೀಪಿಂಗ್ ಪೋಸ್ಚರ್. ಸೊ ಬ್ಯಾಕ್ ಪೇಯ್ನ್ ಇದ್ದವರು ಈ ಸ್ಲೀಪಿಂಗ್ ಪೋಸ್ಚರನ್ನು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ಬ್ಯಾಕ್ ಪೇಯ್ನ್ ಖಂಡಿತ ಕಡಿಮೆ ಆಗಲ್ಲ. ಸೊ ಇದು ನಾವು ಏನು ಮಾಡಬೇಕು, ಈಗ ಸಿವಿಯರ್ ಬ್ಯಾಕ್ ಪೇಯ್ನ್ ಇರುವಂಥ ಒಂದು ಪೇಷಂಟ್ ಆದರೆ ಅವ್ರು ಫಸ್ಟ್ ಮಾಡಬೇಕಾಗಿದ್ದು ಏನಂದರೆ ಸಾಫ್ಟ್ ಬೆಡ್ಡನ್ನು ಅವಾಯ್ಡ್ ಮಾಡಬೇಕು. ಅವರು ಸ್ವಲ್ಪ ಹಾರ್ಡ್ ಸರ್ಫೇಸಲ್ಲಿ, ಅದು ಬೇಕಾದ್ರೆ ಏನು ಮಾಡ್ಬೋದು, ಮನೆಯಲ್ಲಿ ಕಂಬಳಿ ಇದ್ದರೆ ಒಂದು 2 ಕಂಬಳಿ ಹಾಕಿ ಅದರ ಮೇಲೆ ಬೆಡ್ಶೀಟ್ ಹಾಕಿ ಮಲಗೋದು ತುಂಬ ಒಳ್ಳೆಯದು. ನಾವು ತುಂಬ ಸಾಫ್ಟ್ ಬೆಡ್ಗಳನ್ನು ಯೂಸ್ ಮಾಡಿದರೆ ಏನಾಗುತ್ತಂದರೆ, ನಾನು ಫಸ್ಟ್ ಹೇಳ್ದಂಗೆ ನಮ್ಮ ನ್ಯೂಟ್ರಲ್ ಸ್ಪೈನಲ್ ಪೋಸ್ಚರ್ ಮೇಂಟೈನ್ ಆಗಲ್ಲ, ಅದು ಸೊಂಟದಲ್ಲಿರುವಂಥ ಕರ್ವೇಚರ್ನ ಸರಿಯಾಗಿ ಮೇಂಟೈನ್ ಮಾಡಲ್ಲ. ನೀವೇ ವಿಚಾರ ಮಾಡಿ, ಇಡೀ ರಾತ್ರಿ ನಾವು ಮಲಗಿರ್ತೀವಿ, ಸೊ ಆ ಟೈಮಲ್ಲಿ ನಮ್ಮ ಪೋಸ್ಚರ್ ಸರಿಯಾಗಿಲ್ಲ, ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಮಸಿಲ್ಸ್ ಮೇಲೆ ತುಂಬ ಒತ್ತಡ ಇದೆಯಂತೆ, ಅದು ನಾವು ಬೆಳಗ್ಗೆ ಏಳುವಾಗ ಅದು ರಿಫ್ಲೆಕ್ಟ್ ಆಗುತ್ತೆ, ನಮಗೆ ತುಂಬ ಸ್ಟಿಫ್ನೆಸ್ ಅನಿಸುವ ಸಾಧ್ಯತೆ ಇದೆ. ಸೊ ಸಾಫ್ಟ್ ಬೆಡ್ಡನ್ನು ಅವಾಯ್ಡ್ ಮಾಡೋದು ಫಸ್ಟ್ ಸ್ಟೆಪ್. ಅದರೊಟ್ಟಿಗೆ ನಾವೇನು ಮಾಡಬೇಕು ಅಂದರೆ, ಸಿವಿಯರ್ ಬ್ಯಾಕ್ ಪೇಯ್ನ್ ಇದ್ದವರಾದರೆ ಅವರಿಗೆ ನೀವು ಅಬ್ಸರ್ವ್ ಮಾಡಿ ಇರ್ತಿರೋ ಏನೋ ಅಂದರೆ, ಕಾಲು ಸ್ಟ್ರೈಟ್ ಮಾಡುವಾಗ ಬ್ಯಾಕ್ ಪೇಯ್ನ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅದು ಸಯಾಟಿಕ್ ಪೇಯ್ನ್ ಇದ್ದಾಗ ಅಥವಾ ಡಿಸ್ಕ್ ಬಲ್ಜ್ ಇದ್ದಾಗ ಆ ಥರ ಸಾಧ್ಯತೆ ಇದೆ. ಸೊ ಅವ್ರೇನು ಮಾಡಬೇಕು ಅಂದರೆ, ಅವರ ತೊಡೆ ಕೆಳ ಭಾಗದಲ್ಲಿ ಒಂದು ದಿಂಬನ್ನು ಇಟ್ಟುಕೊಳ್ಳೋದು, ಒಂದು ಪಿಲ್ಲೋವನ್ನು ತೊಡೆ ಕೆಳಗೆ ಇಟ್ಟುಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿರೋ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಸಯಾಟಿಕ್ ನರದ ಮೇಲೆ ಇರುವಂಥ ಪುಲ್ ಏನಿದೆ, ಅದರದ್ದು ಸ್ಟ್ರೆಚಿಂಗ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಏಳುವಾಗ ಈ ಸ್ಟಿಫ್ನೆಸ್ ಆಗಲಿ ಪೇಯ್ನ್ ಆಗಲಿ ಅದು ಫೀಲ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಲೈಕ್ ನಾವು ಸ್ಟ್ರೈಟಾಗಿ ಮಲಗೋದಿಲ್ಲ, ನಾವು ಸೈಡಿಗೆ ಮಲಗ್ತೀವಿ. ಸೊ ಸೈಡಿಗೆ ಮಲಗೋರಾದರೆ ಏನು ಮಾಡಬೇಕು ಅಂದರೆ, ಆ ದಿಂಬನ್ನು 2 ತೊಡೆ ಮಧ್ಯದಲ್ಲಿ ಇಡಬೇಕು. ಅಂದರೆ ಆ ಪಿಲ್ಲೋ 2 ಕಾಲುಗಳೇನಿದೆ ಅದರ ಮಧ್ಯದಲ್ಲಿ ಇಟ್ಟರೆ ನಮ್ಮ ಬ್ಯಾಕಲ್ಲಿ ಇರುವಂಥ ಮಸಲ್ಸ್ ಅಂದರೆ ಫ್ರೀ ಆಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಸೈಡಲ್ಲಿ ಮಲಗಿದ ಕೂಡಲೇ ನಮ್ಮ ಬ್ಯಾಕಲ್ಲಿ ಇರುವಂಥ ಮೇನ್ ಜಾಯಿಂಟ್, ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಅಂತ ಹೇಳ್ತೀವಿ, ಅದರ ಮೇಲೆ ತುಂಬ ಒತ್ತಡ ಬೀಳ್ತದೆ. ಯಾಕಂದರೆ ಅದೊಂದು ಬ್ಯಾಲೆನ್ಸ್ ಇರಲ್ಲ, ಸಿಮಿಟ್ರಿಕಲ್ ಇರಲ್ಲ ನಮ್ಮ ಪೋಸ್ಚರ್ ಸೈಡಿಗೆ ಮಲಗಿದಾಗ. ಸೊ ನಾವೇನು ಮಾಡಬೇಕು, 2 ಕಾಲು ಮಧ್ಯದಲ್ಲಿ, 2 ತೊಡೆಗಳ ಮಧ್ಯದಲ್ಲಿ ಈ ದಿಂಬು ಇಡೋದ್ರಿಂದ ಅಥವಾ ಪಿಲ್ಲೋ ಇಡೋದ್ರಿಂದ ಅಥವಾ ಬೆಡ್ಶೀಟನ್ನು ರೋಲ್ ಮಾಡಿ ಇಡೋದ್ರಿಂದ ಈಕ್ವಲ್ ಆಗಿ ಆ ವೆಯ್ಟನ್ನು, ಆ ಪ್ರೆಷರನ್ನು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಬ್ಯಾಕ್ ಪೇಯ್ನ್ ಅಂದರೆ ಬೆಳಗ್ಗೆ ಏಳುವಾಗ ಇರುವಂಥ ಸ್ಟಿಫ್ನೆಸ್ ಆಗಲಿ ಪೇಯ್ನ್ ಆಗಲಿ ಇದು ಕಂಪ್ಲೀಟಾಗಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಬ್ಯಾಕ್ ಪೇಯ್ನ್ ಇದ್ದವರು ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ಫಾಲೋ ಮಾಡಬೇಕು. ಅದರೊಟ್ಟಿಗೆ ಸ್ಲೀಪಿಂಗ್ ಪೋಸ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲರೂ ಹೇಳುವಂಥ ಕಂಪ್ಲೇಂಟ್, ನಾವು ಫಸ್ಟ್ ಹೇಳ್ದಂಗೆ ಬರುವಂಥ ಪೇಷಂಟ್ಸಲ್ಲಿ ತುಂಬ ಜನ ಹೇಳುವ ಕಂಪ್ಲೇಂಟ್ ಏನು ಅಂದರೆ, ಬೆಳಗ್ಗೆ ಎದ್ದಾಗ ನನಗೆ ಸಿವಿಯರ್ ಪೇಯ್ನ್ ಇರುತ್ತೆ, ಸ್ವಲ್ಪ ಹೊತ್ತು ಆದಮೇಲೆ ಕಡಿಮೆ ಆಗುತ್ತೆ. ಸೊ ಈ ಪೋಸ್ಚರ್ನ ಮೇಂಟೈನ್ ಮಾಡಿದರೆ ಬ್ಯಾಕಲ್ಲಿರುವಂಥ ಒತ್ತಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಪೇಯ್ನ್ ಬರೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ಅಂದರೆ ಡಯಟ್ ಇನ್ ಬ್ಯಾಕ್ ಪೇಯ್ನ್. ಸೊ ಸೊಂಟ ನೋವು ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಸೊಂಟ ನೋವು ಇದ್ದವರು ಯಾಕಪ್ಪ ಆಹಾರ ಫಾಲೋ ಮಾಡಬೇಕು? ಯಾಕಂದರೆ ಅಸಿಡಿಟಿ ಇದ್ದವರಾಗಲಿ, ಹೈಪರ್ ಟೆನ್ಷನ್ ಇರೋರಾಗಲಿ, ಹಾರ್ಟಿನ ಸಮಸ್ಯೆ ಇರೋರಾಗಲಿ ಅವರೆಲ್ಲ ಆಹಾರ ಫಾಲೋ ಮಾಡಬೇಕು. ಬಟ್ ಸೊಂಟ ನೋವು ಇರೋವರಿಗೆ ಯಾಕೆ ಒಂದು ಪರ್ಟಿಕ್ಯುಲರ್ ಡಯಟ್ ಪ್ಲ್ಯಾನ್ ಇದೆಯೋ ಇಲ್ವೋ ಅಂತ ಇದೆ. ಯಾಕೆಂದರೆ ನಾವು ತಗೊಳ್ಳೋಂಥ ಆಹಾರ, ನಾವೀಗ ತಗೊಳ್ಳೋಂಥ ಆಹಾರನ ಮೇಯ್ನ್ಲಿ ಲೈಕ್ 2 ಕ್ಯಾಟಗರಿ ಮಾಡ್ಬೋದು. ಒಂದು ನ್ಯಾಚುರಲ್ ಫುಡ್ಡು, ಒಂದು ಸಿಂಥೆಟಿಕ್ ಫುಡ್ಡು. ಯಾವಾಗಲೂ ಈ ಸಿಂಥೆಟಿಕ್ ಫುಡ್ ಅಥವಾ ಪ್ಯಾಕ್ಡ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ ಏನಿದೆ, ಇದು ರೆಗ್ಯುಲರ್ ತಗೊಂಡ್ರೆ ಅದು ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ, ಬಾಡಿಯಲ್ಲಿ ತುಂಬ ಇನ್ಫ್ಲಮೇಟ್ರಿ ಚೇಂಜಸ್ ಇರುತ್ತೆ. ಸೊ ಇಂಥ ಆಹಾರ ತಗೊಂಡ್ರೆ ಸೊಂಟ ನೋವು ಹೆಚ್ಚಾಗುತ್ತೆ. ಯಾಕೆಂದರೆ ಸೊಂಟದಲ್ಲಿ ಡಿಸ್ಕ್ ಬಲ್ಜ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ನಡೀತಾ ಇರ್ತದೆ, ಸೊ ಅದು ಹೆಚ್ಚಾಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ಹೆಚ್ಚಿಗೆ ನ್ಯಾಚುರಲಿ ಇರುವಂಥ ಫುಡ್, ಅದು ಹಣ್ಣುಗಳಿರ್ಬೋದು, ತರಕಾರಿ ಇರ್ಬೋದು, ಒಳ್ಳೆ ಈಗ ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ಳೋದಾದರೆ ಅದು ರೆಗ್ಯುಲರ್ ಆಗಿ ಮೊಟ್ಟೆ, ಸೊ ಅದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ, ಹಾಗೂ ನಮ್ಮ ಬಾಡಿಗೆ, ನಮ್ಮ ನರಗಳಿಗೆ ಬೇಕಾಗಿರುವಂಥ ವಿಟಮಿನ್ B12 ಇರ್ಬೋದು, ವಿಟಮಿನ್ D ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಇದೆಲ್ಲ ಒಳ್ಳೆ ಲೆವೆಲಲ್ಲಿ ನಮಗೆ ಸಿಗುವಂಥ, ಒಳ್ಳೆ ಕ್ವಾಂಟಿಟಿಯಲ್ಲಿ ನಮಗೆ ಸಿಗುವಂಥ ಆಹಾರ ಸೇವಿಸಿದರೆ ಸೊಂಟ ನೋವು ಕಡಿಮೆ ಮಾಡಲಿಕ್ಕಾಗುತ್ತೆ. ಯಾಕೆಂದರೆ ನಾನು ಫಸ್ಟ್ ಹೇಳಿದ್ದೇನೆ, ಬ್ಯಾಕ್ ಮಸಲ್ ಸ್ಟ್ರೆಂತ್ ಹೇಗಿರುತ್ತೋ ಅದರ ಮೇಲೆ ನಿಮ್ಮ ಬ್ಯಾಕ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ನಮ್ಮ ಒಳ್ಳೆ ಮಸಲ್ಸ್ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಪ್ರೋಟೀನ್ ಬೇಕು, ಒಳ್ಳೆ ಅಮಿನೋ ಆಸಿಡ್ಸ್ ಬೇಕು, ಒಳ್ಳೆ ಫ್ಯಾಟಿ ಆಸಿಡ್ ಬೇಕು, ಅದರೊಟ್ಟಿಗೆ ವಿಟಮಿನ್ D ಆಗಲಿ, ಕ್ಯಾಲ್ಶಿಯಂ ಆಗಲಿ, ವಿಟಮಿನ್ B12 ಆಗಲಿ, ಇದೆಲ್ಲ ಸಿಗಬೇಕು. ಸೊ ತುಂಬ ಹಣ್ಣುಗಳನ್ನು ಚೆನ್ನಾಗಿ ತಗೊಳ್ಳಿ, ಯಾಕೆಂದರೆ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಹಣ್ಣುಗಳು ಹೆಚ್ಚಿಗೆ ಸೇವಿಸಿದರೆ ಮತ್ತು ನೀರು ಚೆನ್ನಾಗಿ ಕುಡಿದ್ರೆ ಏನಾಗುತ್ತೆ, ಮಸಲ್ಸ್ ಎಲ್ಲ ಒಳ್ಳೆ ಹೈಡ್ರೇಟ್ ಆಗಿರುತ್ತೆ. ಸೊ ಇಂಜುರೀಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಅದರೊಟ್ಟಿಗೆ ನಾನು ಹೇಳಿರುವಂಥ ಈ ನ್ಯೂಟ್ರಿಯನ್ಸ್ ಎಲ್ಲ ಚೆನ್ನಾಗಿ ಸಪ್ಲೈ ಆದರೆ ಹೀಲಿಂಗ್ ಫಾಸ್ಟ್ ಆಗುತ್ತೆ. ನಾವು ಇದನ್ನೆಲ್ಲ ಹೀಲಿಂಗ್ ಫುಡ್ ಅಂತಲೇ ಹೇಳ್ತೀವಿ. ಅಂದರೆ ಅದು ತಗೊಳ್ಳುವಾಗ ನಮ್ಮ ಬಾಡಿ ಹೀಲಿಂಗ್ ಚೆನ್ನಾಗಾಗುತ್ತೆ. ಆ ಡಿಸ್ಕ್ ಏನು ಬಲ್ಜ್ ಆಗಿರುತ್ತೆ ಅಥವಾ ಡಿಸ್ಕ್ ಆ್ಯನುಲಸ್ ಏನು ಟಯರ್ ಆಗಿ ಹೊರಗೆ ಬಂದಿರುತ್ತಲ್ಲ, ಅದೆಲ್ಲ ಬೇಗ ರಿಪೇರಿ ಆಗುತ್ತೆ. ಸೊ ಅದು ಬಿಟ್ಟು ನಾವು ಫುಲ್ಲು ಜಂಕ್ ಫುಡ್ ತೊಗೊಂಡ್ರೆ ಏನಾಗುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ,
ಅದರೊಟ್ಟಿಗೆ ಈ ಪ್ರಾಬ್ಲಮ್ಸು ಕಡಿಮೆನೂ ಆಗಲ್ಲ. ಇನ್ನು ಕೆಲವು ಆಲ್ಕಹಾಲ್ ತಗೊಳ್ಳೋರಾದರೆ ಡ್ರಿಂಕ್ಸನ್ನು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಸಿವಿಯರ್ ಬ್ಯಾಕ್ ಪೇನ್ ಇರೋರು ಆಲ್ಕಹಾಲ್ ತೊಗೊಂಡು ಮಲಗಿದ್ರೆ ಏನಾಗುತ್ತೆ ಅಂದರೆ ಬ್ಯಾಕಲ್ಲಿರೋ ಮಸಲ್ಸ್ದು ಒಂದು ಮಿನಿಮಮ್ ಟೋನ್ ಅಂತ ಇದೆ. ನಾವು ಮಲಗಿದ್ರೂ ಕೂಡ ನಮ್ಮ ಬೆನ್ನುರಿಯಲ್ಲಿರುವಂಥ ಮಸಲ್ಸ್ ಕೆಲಸ ಮಾಡ್ತಾ ಇರ್ತದೆ. ಸೊ ಅದೇನಾಗುತ್ತೆ, ತುಂಬ ಆಲ್ಕಹಾಲ್ ತೊಗೊಂಡು ಮಲಗಿದ್ರೆ, ಡ್ರಿಂಕ್ಸ್ ಮಾಡಿದರೆ ಆ ಮಸಲ್ಸು ತುಂಬ ಫ್ರೀ ಆಗಿಬಿಡುತ್ತದೆ. ಸೊ ಆವಾಗ ಬ್ಯಾಕ್ ಪೋಸ್ಚರ್ ಮೇಂಟೈನ್ ಆಗಲ್ಲ. ನೆಕ್ಸ್ಟ್ ಡೇ ಎದ್ದಾಗ ಇನ್ನೂ ಬ್ಯಾಕ್ ಪೇನ್ ಹೆಚ್ಚಾಗಲಿಕ್ಕೆ ಅದೊಂದು ಕಾರಣ ಆಗುತ್ತೆ. ಸೊ ಅದು ತುಂಬ ಈ ಡ್ರಂಕಾರ್ಡ್ಸ್ ಅದು ಅಂದರೆ ಆಲ್ಕೋಹಾಲ್ ತಗೊಳ್ಳೋರು ಅದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ತುಂಬ ಡ್ರಿಂಕ್ಸ್ ಮಾಡಿ ಮಲಗಿರೋ ದಿವಸ ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳುವಾಗ ಸಿವಿಯರ್ ಬ್ಯಾಕ್ ಪೇನ್ ಅನುಭವ ಆಗುತ್ತೆ. ಸೊ ನಾನೀಗ ಹೇಳಿರುವಂಥ ಟಿಪ್ಸ್ಗಳೇನಿದೆ, ಹೇಳಿರುವಂಥ ಪಾಯಿಂಟ್ಸ್ ಏನಿದೆ, ಇದು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು. ಬ್ಯಾಕ್ ಪೇನ್ ಇರಲಿ ಇಲ್ಲದೇ ಇರಲಿ, ಕರೆಕ್ಟ್ ಪೋಸ್ಚರ್ನ ಮೇಂಟೈನ್ ಮಾಡೋದು, ಹೆವಿ ವೆಯ್ಟ್ಸನ್ನು ಎತ್ತಬಾರದು. ವೆಯ್ಟ್ಸನ್ನು ಎತ್ತೋದಿದ್ದರೆ ಅದು ಈಕ್ವಲ್ ಆಗಿ ಡಿವೈಡ್ ಮಾಡಿ ಎತ್ತಬೇಕು. ಮತ್ತು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಆಹಾರವನ್ನು ಸೇವಿಸಬೇಕು, ಒಳ್ಳೆ ಸ್ಲೀಪಿಂಗ್ ಪೋಸ್ಚರ್ನ ಫಾಲೋ ಮಾಡಬೇಕು. ಏನಾದರೂ ಬ್ಯಾಕ್ ಪೇನ್ ಇದ್ದವರಾದರೆ ವೆಯ್ಟ್ ಎತ್ತುವಾಗ ಮೊಣಕಾಲನ್ನ ಮಡಚಿ ಕೂತ್ಕೊಂಡು ವೆಯ್ಟನ್ನು ಎತ್ತಬೇಕು. ಸೊ ಈ ಪಾಯಿಂಟ್ಸನ್ನು, ಈ ಟಿಪ್ಸ್ಗಳನ್ನು ನಾವು ರೆಗ್ಯುಲರ್ ಫಾಲೋ ಮಾಡಿದರೆ ನಮ್ಮ ಬ್ಯಾಕ್ ಪೇನ್ನ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.